ಕೆಲವು ಕಲಾವಿದ್ರೆ ಹಾಗೆ ಗುರುವೆ, ಸಿನಿಮಾ ಸುಮಾರಾಗಿದ್ರು ಅವರ ಪ್ರೆಸೆನ್ಸ್ ಇಂದ, ಅವರ ನಟನೆಯಿಂದ ಆ ಸಿನಿಮಾದ ಕ್ವಾಲಿಟಿನ ಹೆಚ್ಚಿಸ್ಬಿಡ್ತಾರೆ. ಬೋರಿಂಗ್ ಸ್ಕ್ರೀನ್ ಪ್ಲೇ ಇದ್ರು ಸಿನಿಮಾನ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರೆ. ಅಫ್ಕೋರ್ಸ್ ಆ ಪಾತ್ರ ಅಥವಾ ಕಲಾವಿದ ಶೈನ್ ಆಗ್ಬೇಕು ಅಂದ್ರೆ ಅದರ ಬರವಣಿಗೆ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದ್ದೇ ಇರುತ್ತೆ. ಬಟ್ ಪೇಪರ್ ಮೇಲಿರುವಂತಹ ಪಾತ್ರನ ಪ್ರೇಕ್ಷಕರ ಮನಸ್ಸಲ್ಲಿ ಉಳಿಯೋ ಹಾಗೆ ಮಾಡೋದು ಕಷ್ಟದ ಕೆಲಸನೇ ಅಲ್ವಾ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಭಾರತ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಪ್ರಭಾವ ಮೂಡಿಸಂತಹ ಪಾತ್ರ ಹಾಗೂ ಕಲಾವಿದರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪಂಕಜ್ ತ್ರಿಪಾಠಿ ಆಸ್ ಮಾಧವ್ ಮಿಶ್ರಾ ಇನ್ ಕ್ರಿಮಿನಲ್ ಜಸ್ಟಿಸ್ ನಮ್ಮಲ್ಲಿ ತಯಾರಾಗಿರುವಂತಹ ಒನ್ ಆಫ್ ದ ಫೈನೆಸ್ಟ್ ಕೋರ್ಟ್ ರೂಮ್ ಸೀರೀಸ್ ಗಳಲ್ಲಿ ಒಂದು. ಸೀರಿಯಸ್ ಕಥೆಯ ನಡುವೆ ಆ ಕಾಮಿಡಿನ ಬ್ಲೆಂಡ್ ಮಾಡಿ ಜನರನ್ನ ಎಂಗೇಜ್ ಆಗಿ ಇಡುವಂತಹ ಸೀರೀಸ್ ಇದು. ಲಾಯರ್ ಮಾಧವ್ ಮಿಶ್ರಾ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಡುವಂತಹ ಪಂಕಜ್ ತ್ರಿಪಾಠಿ ಅವರು ಈ ವರ್ಷ ಈ ಸೀರೀಸ್ ನ 4ನೇ ಸೀಸನ್ ಆ ಫ್ಯಾಮಿಲಿ ಮ್ಯಾಟರ್ ನ ಮೂಲಕ ಮತ್ತೊಮ್ಮೆ ಕಮಾಲ್ ಮಾಡಿ ತೋರಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ಜಿಯೋ ಹಾಟ್ಸ್ಟಾರ್ ನಲ್ಲಿ ಈ ವರ್ಷದ ಮೊದಲ ಭಾಗದಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆ ಪಡೆದಿರುವಂತಹ ಸೀರೀಸ್ ಇದಾಗಿದ್ದು ಅದರ ಕ್ರೆಡಿಟ್ ಪಂಕಜ್ ತ್ರಿಪಾಠಿ ಅವರಿಗೆ ಸಲ್ಲಲೇಬೇಕು. ಕಥೆನ ಸಖತ್ ಡ್ರಾಗ್ ಮಾಡಿದ್ದಾರೆ. ಬಟ್ ಇಲ್ಲಿ ಇಂಟ್ರೆಸ್ಟ್ ನ ಕಳ್ಕೊಳ್ಳದ ಹಾಗೆ ನೋಡ್ಕೊಂಡಿದ್ದು ಇಲ್ಲಿನ ಮುಖ್ಯ ಪಾತ್ರಧಾರಿಯ ಕ್ಯಾರೆಕ್ಟರೈಸೇಷನ್, ಅವಂದೇ ಆದಂತಹ ಮ್ಯಾನರಿಸಮ್, ಅತ್ಯಂತ ಸೀರಿಯಸ್ ಸಿಚುವೇಶನ್ ನಲ್ಲೂ ಜೋಕ್ ಮಾಡೋ ತರ ತುಂಟು ಸ್ವಭಾವ, ಇವೆಲ್ಲವನ್ನ ಆನ್ ಸ್ಕ್ರೀನ್ ಬಲವಾಗಿ ತೋರಿಸ್ಕೊಡೋದು ಕಷ್ಟ. ಬಟ್ ಇಲ್ಲಿ ಪಂಕಜ್ ತ್ರಿಪಾಠಿ ಅವರು ಅದನ್ನ ಅಚೀವ್ ಮಾಡಿರೋದಕ್ಕೆ ಒಂದು ಮೆಚ್ಚುಗೆ ಸಲ್ಲಿಸಲೇಬೇಕು. ಈ ಸೀರೀಸು 7.6 IMDb ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ಇವ್ರ ಪಾತ್ರ ನೋಡಿ ನೆನಪಲ್ಲಿ ಉಳಿಯುತ್ತೆ. ಶಿವಾಜಿ ಆಸ್ ಮಂಗಾಪತಿ ಇನ್ ಕೋರ್ಟ್. ಕತೆ ಆನ್ ಪೇಪರ್ ಎಷ್ಟೇ ಅದ್ಭುತವಾಗಿದ್ರು ಅದನ್ನ ಪ್ರೇಕ್ಷಕರಿಗೆ ಡೆಲಿವರ್ ಮಾಡೋದಕ್ಕೆ ಕಥೆಯಷ್ಟೇ ದೊಡ್ಡ ಕಲಾವಿದ ಕೂಡ ಬೇಕು. ಮಂಗಾಪತಿ ಅನ್ನೋ ಪಾತ್ರದಲ್ಲಿ ಈ ವರ್ಷ ಮಿಂಚಿದ ಶಿವಾಜಿ ಅವರನ್ನ ಈ ಕಲಾವಿದರ ಸಾಲಿಗೆ ನಾನು ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಾನು ಮೊದಲೇ ಹೇಳಿದಾಗೆ ಆನ್ ಪೇಪರ್ ಈ ಪಾತ್ರನ ಸಕ್ಕದಾಗಿ ಬರ್ಕೊಂಡಿದ್ದಾರೆ ಅಂಡ್ ಅದನ್ನ ಶಿವಾಜಿ ಅವರು ತಮ್ಮ ಪ್ರೆಸೆನ್ಸ್ ಇಂದ ಬೇರೊಂದು ಲೆವೆಲ್ಗೆ ಲಿಫ್ಟ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಸ್ಕ್ರೀನ್ ನಲ್ಲಿ ಇದ್ದಷ್ಟು ಕಾಲ ಮಂಗಾಪತಿಯನ್ನ ನೋಡ್ತಾ ಇದ್ರೆ ಹಲವರಿಗೆ ಕೋಪ ಬರುತ್ತೆ, ಬೈಯಕ್ಕೆ ಮನ್ಸಾಗುತ್ತೆ, ಅಷ್ಟು ಪವರ್ಫುಲ್ ಆಗಿತ್ತು ಆ ಪಾತ್ರ. ತನ್ನ ಮನೆಯ ಹೆಣ್ಣು ಮಕ್ಕಳು ಒಂದು ಚೌಕಟ್ಟಿನಲ್ಲಿರಬೇಕು, ಈ ತರದೇ ಬಟ್ಟೆಗಳನ್ನ ಹಾಕಬೇಕು, ಯಾರನ್ನೂ ಮಾತಾಡಿಸಬಾರ್ದು ಅನ್ನುವಂತಹ ಇವನ ಹಠ ಸ್ಕ್ರೀನ್ ನಲ್ಲಿ ಎದ್ದು ಕಾಣುತ್ತೆ. ಇನ್ನಷ್ಟು ಒಳ್ಳೆ ಪಾತ್ರಗಳಲ್ಲಿ ಶಿವಾಜಿ ಅವರನ್ನ ಮತ್ತೆ ನೋಡೋದಕ್ಕೆ ಒಂದಷ್ಟು ಎಕ್ಸೈಟ್ಮೆಂಟ್ ಇದೆ. ಇನ್ನು ಕೋರ್ಟ್ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ 8 IMDb ಜೊತೆಗೆ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ನೋಡಿ, ಇವ್ರ ಪಾತ್ರ ನೋಡಿದ್ರೆ ನಿಮ್ಗೂ ಕೋಪ ಬರುತ್ತೆ. ಧನುಷ್ ಆಸ್ ದೇವಾ ಇನ್ ಕುಬೇರ. ಪಾತ್ರಗಳ ಆಯ್ಕೆ ಅಥವಾ ಕಾಸ್ಟಿಂಗ್ ಸಿನಿಮಾಗಳಲ್ಲಿ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಧನುಷ್ ಅವರ ಈ ದೇವ ಎಂಬ ಭಿಕ್ಷುಕನ ಪಾತ್ರ ಒಂದು ಪ್ರೈಮ್ ಎಕ್ಸಾಂಪಲ್. ಈ ಸಿನಿಮಾವನ್ನ ನಾನು ರಿವ್ಯೂ ಮಾಡೋದಕ್ಕೂ ಮುನ್ನ ತೆಲುಗು ಟೀಮ್ ನ ನಡುವೆ ಧನುಷ್ ಅವರು ಹೇಗೆ ರೋಪ್ ಇನ್ ಆದ್ರು ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಆ ಪಾತ್ರನ ಧನುಷ್ ಅವರನ್ನ ಬಿಟ್ರೆ ಬೇರೆ ಯಾರು ಜಸ್ಟಿಫೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ಇಲ್ಲಿನ ತಂಡಕ್ಕೂ ಕೂಡ ಖಂಡಿತ ಅನ್ಸಿರುತ್ತೆ. ಧನುಷ್ ಅವರ ವರ್ಸಿಟಾಲಿಟಿನೇ ಅವರ ಆಸ್ತಿ. ಭಿಕ್ಷುಕನ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ ಅನ್ನೋದಕ್ಕಿಂತ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತಾನೆ ಹೇಳ್ತೀನಿ. 3 ಗಂಟೆಯಷ್ಟು ದೊಡ್ಡದಾದ ಈ ಸಿನಿಮಾದ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಬೆಟರ್ ಮಾಡಿದ್ದು, ನಾನು ಬೋರ್ ಆಗಿ ಫೋನ್ ತೆಗೆದಿರೋಂಗ್ ಮಾಡಿದ್ದು ಧನುಷ್ ಅವರೇನೆ. ಡೆಫಿನೆಟ್ಲಿ ಅವರು ಈ ಸಿನಿಮಾವನ್ನ ಅವರ ಪಾತ್ರದ ಮೂಲಕ 2 ಪಟ್ಟು ಬೆಟರ್ಗೊಳಿಸಿದ್ದಾರೆ. ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ನವೀನ್ ಶಂಕರ್ ಇನ್ ನೋಡಿದವರು ಏನಂತಾರೆ. ನವೀನ್ ಶಂಕರ್ ನಮ್ಮ ಇಂಡಸ್ಟ್ರಿಲಿ ಅಟ್ ಪ್ರೆಸೆಂಟ್ ಇರುವಂತಹ ಒನ್ ಆಫ್ ದ ಮೋಸ್ಟ್ ಪ್ರತಿಭಾವಂತ ಕಲಾವಿದ. ಆ ಫಿಸಿಕ್ಕು, ಆ ಧ್ವನಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆ ನಟನೆ, ಬಹಳಷ್ಟನ್ನ ತಾವು ಹೇಳದೆ ಯಾವುದೇ ಡೈಲಾಗು ಹೊಡಿದೆ ಕನ್ವೆ ಮಾಡ್ಬಿಡ್ತಾರೆ. ಸಿದ್ಧಾರ್ಥ್ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಇವರು ಒಬ್ಬ ಫ್ರಸ್ಟ್ರೇಟೆಡ್ IT ಕೆಲಸಗಾರ. ಚಿಕ್ಕಂದಿನಿಂದಲೂ ಜನ ಏನಂತಾರೆ ಅನ್ನೋದು ಸಖತ್ ಅಫೆಕ್ಟ್ ಮಾಡಿದೆ ಅವ್ರನ್ನ ಅಂಡ್ ಮಾಡ್ತಾ ಇದೆ ಕೂಡ. ಅದನ್ನ ಇವರು ಹೇಗೆ ಹ್ಯಾಂಡಲ್ ಮಾಡಿದ್ರು, ಇವರು ಏನನ್ನ ಹುಡುಕ್ತಾ ಇದಾರೋ ಅದು ಅವರಿಗೆ ಸಿಗ್ತಾ ಇಲ್ವಾ ಅನ್ನೋದೇ ಕ್ಯಾರೆಕ್ಟರ್ನ ಆರ್ಕ್. ಅಫ್ಕೋರ್ಸ್ ಒಂದು ಪಾತ್ರ ಪ್ರೇಕ್ಷಕನ ಮೇಲೆ ಪ್ರಭಾವ ಬೀರಬೇಕು ಅಂದ್ರೆ ಅದರ ಬರವಣಿಗೆ ಚೆನ್ನಾಗಿರಬೇಕು. ಅದನ್ನ ತೆರೆ ಮೇಲೆ ಟ್ರಾನ್ಸ್ಲೇಟ್ ಮಾಡುವಂತಹ ಕಲಾವಿದ ಕೂಡ ಆ ಪಾತ್ರವನ್ನ ಜೀವಿಸಬೇಕು. ಆ 2 ಕೆಲಸ ಇಲ್ಲಿ ಸಕ್ಕದಾಗಿದೆ. ಅಂಡರ್ ರೇಟೆಡ್ ಅನ್ನೋ ಬದಲಿಗೆ ಅವರ ಮುಂಬರುವಂತಹ ಸಿನಿಮಾಗಳನ್ನ, ಪಾತ್ರಗಳನ್ನ ನಾವು ಇನ್ನಷ್ಟು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಕಮಲೇಶ್ ಜಗನ್ ಆಸ್ ಮುಲ್ಲಿ ಇನ್ ಟೂರಿಸ್ಟ್ ಫ್ಯಾಮಿಲಿ. ಎಷ್ಟೋ ದಿನಗಳ ನಂತರ ಇಂಥ ಸಿನಿಮಾ ನನಗೆ ಇವಾಗ ಬೇಕಿತ್ತು ಅಂತ ಅನ್ಸಿದ್ದು ಅದೇ ಟೂರಿಸ್ಟ್ ಫ್ಯಾಮಿಲಿ. ಸ್ಟ್ರೈಟ್ ಅಂಡ್ ಸಿಂಪಲ್ ಕಥೆನ ಕ್ಯಾರೆಕ್ಟರ್ಸ್ ಮತ್ತು ಎಮೋಷನ್ಸ್ ಜೊತೆಗೆ ಬ್ಲೆಂಡ್ ಮಾಡಿ ತೆರೆ ಮೇಲೆ ಪ್ರೆಸೆಂಟ್ ಮಾಡಿರುವಂತಹ ವಿಧಾನ ಸಖತ್ ಸ್ವೀಟ್ ಆಗಿತ್ತು. ಎಲ್ಲದಕ್ಕಿಂತಲೂ ಗಮನ ಸೆಳೆದಿದ್ದು ಮಾತ್ರ ಮುಲ್ಲಿ, ಪ್ಲೇಡ್ ಬೈ ಕಮಲೇಶ್ ಜಗನ್. 11 ವರ್ಷದ ಬಾಲಕ ನನಗೆ ಆ ಲೆವೆಲ್ಗೆ ಎಂಟರ್ಟೈನ್ ಮಾಡಿ ನಗಿಸ್ತಾನೆ ಅಂತ ನಾನು ಊಹೆನೆ ಮಾಡಿರಲಿಲ್ಲ. ಆ ಕ್ವಾಟ್ಲೆ ಮಾತುಗಳಲ್ಲಿ, ಮುಗ್ಧತೆಯಲ್ಲಿ ಅವನ ತರ್ಲೆ, ತಮಾಷೆ ಮತ್ತು ಬ್ರಿಲಿಯನ್ಸ್ ಎಲ್ಲವೂ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಕೊಟ್ವು. ಮಾಂಬತ್ತಿಯನ್ ಡ್ಯಾನ್ಸ್ ಎಪಿಸೋಡ್ ಈಗಲೂ ರೀಲ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ ಗುರುವೆ. ಖಡಕ್ ಸಿನಿಮಾ ಪ್ರಕಾರ ಇದು ಹೈಲಿ ರೆಕಮೆಂಡೆಡ್. ಇವ್ರ ಪಾತ್ರ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಜಿತೇಂದ್ರ ಕುಮಾರ್ ಆಸ್ ಅಭಿಷೇಕ್ ಅಥವಾ ಸಚಿವ್ ಜಿ ಇನ್ ಪಂಚಾಯತ್ ಸೀಸನ್ 4. 2025 ನಲ್ಲಿ ಅತಿ ಹೆಚ್ಚು ವ್ಯೂವರ್ಶಿಪ್ ಪಡ್ಕೊಂಡಿರುವಂತಹ ಸೀರೀಸ್ ಅಂದ್ರೆ ಅದು ಪಂಚಾಯತ್ ಸೀಸನ್ 4.
ಈ ಸೀಸನ್ನು ಇದರ ಹಿಂದಿನ ಸೀಸನ್ಸ್ಗೆ ಹೋಲಿಸಿದ್ರೆ ಸ್ವಲ್ಪ ಡಲ್ ಆಗಿತ್ತು. ಕತೆ ಬಹಳ ಸಾಧಾರಣವಾಗಿತ್ತು. ಆದ್ರೂ ಇದು ಸ್ಪೆಷಲ್ ಜಾಗವನ್ನ ಹಲವರ ಮನಸ್ಸಲ್ಲಿ ಪಡ್ಕೊಂಡಿದೆ. ಅಂಡ್ ಅದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಅವರು ಮೊದಲನೇ ಸೀಸನ್ ನಿಂದಲೂ ಬೆಳೆಸ್ಕೊಂಡ್ ಬಂದಿರುವಂತಹ ಕ್ಯಾರೆಕ್ಟರ್ಗಳು. ಪ್ರತಿ ಪಾತ್ರಕ್ಕೂ ನಮ್ಮನ್ನ ಕನೆಕ್ಟ್ ಮಾಡಿಸಿದ್ದಾರೆ. ಅದರಲ್ಲೂ ಗ್ರಾಮ ಪಂಚಾಯತ್ ಸಚಿವರಾಗಿ ಕಾಣಿಸ್ಕೊಂಡಿರುವಂತಹ ಜಿತೇಂದ್ರ ಕುಮಾರ್ ಸ್ವಲ್ಪ ಸ್ಪೆಷಲ್. ನಾವು ಅವ್ರ ಪರ್ಸ್ಪೆಕ್ಟಿವ್ ನಿಂದಾನೆ ಇಡೀ ಸೀರೀಸ್ ನ ನೋಡೋದ್ರಿಂದ ಇವರು ನಮ್ಗೆ ಹೆಚ್ಚಾಗಿ ಕನೆಕ್ಟ್ ಆಗ್ತಾರೆ. ಅವ್ರು ಯೋಚಿಸುವಂತಹ ವಿಧಾನ, ಏನ್ ಮಾಡ್ಬೋದು, ಏನ್ ಹೇಳ್ಬೋದು ಅನ್ನೋದನ್ನ ನಾವು ಊಹೆ ಮಾಡ್ಕೋತಾ ಇರ್ತೀವಿ. ಅಂಡ್ ರಿಲೇಟಬಲ್ ಆಗಿ ಕೂಡ ಈ ಪಾತ್ರವನ್ನ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ ಬೇರೆ ಬೇರೆ ಒಳ್ಳೆ ಸಿನಿಮಾಗಳು ಸೀರೀಸ್ ನಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಇವರಿಗೆ ದೊಡ್ಡ ಫೇಮ್ ಸಿಕ್ಕಿದ್ದು ಈ ಸೀರೀಸ್ ನಿಂದಾನೆ. ಇದು ಪ್ರೈಮ್ ವಿಡಿಯೋದಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ, ನೋಡಿ ನಿಮ್ಗೂ ಇಷ್ಟ ಆಗುತ್ತೆ. ಅಕ್ಷಯ್ ಕುಮಾರ್ ಆಸ್ ಶಂಕರನ್ ನಾಯರ್ ಇನ್ ಕೇಸರಿ 2. ವರ್ಷಕ್ಕೆ 4-5 ಸಿನಿಮಾಗಳನ್ನ ತರುವಂತಹ ಅಕ್ಷಯ್ ಕುಮಾರ್ ಅವರನ್ನ ರೀಸೆಂಟ್ ಟೈಮ್ಸ್ ನಲ್ಲಿ ಅವರ ವರ್ಕಿಂಗ್ ಪ್ಯಾಟರ್ನ್ ಗಾಗಿ ಟೀಕಿಸಲಾಗಿತ್ತು. ಬಟ್ ಈ ಸಿನಿಮಾದ ಸಕ್ಸಸ್ ಕಂಡ ಅಕ್ಷಯ್ ಅವರು ಎಲ್ಲರನ್ನ ಬಾಯಿ ಮೇಲೆ ಬೆರಳಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಲಾಯರ್ ಶಂಕರನ್ ಆಗಿ ಕಾಣಿಸ್ಕೊಂಡಿರುವಂತಹ ಇವರು ಪ್ರತಿಯೊಂದು ಫ್ರೇಮ್ ನಲ್ಲೂ ಆ ಪಾತ್ರನ ಜೀವಿಸಿದ್ದಾರೆ ಅಂತ ಹೇಳ್ತೀನಿ. ಪಾತ್ರದ ಆ ಇಂಟೆನ್ಸಿಟಿಗೂ ಆ ಸ್ಕ್ರೀನ್ ಪ್ಲೇಗೂ ಥಿಯೇಟರ್ಸ್ ಅಲ್ಲಿ ಒಳ್ಳೆ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಇದು ನಮಗೆ ಕೊಡ್ತು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಲ್ಲಿ ಅವರ ಮೋನೋಲಾಗ್ ಡೈಲಾಗು ಹೈಲೈಟ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಈ ಸಿನಿಮಾ ಅವೈಲೇಬಲ್ ಇದೆ. ವಿಕಿ ಕೌಶಲ್ ಆಸ್ ಛತ್ರಪತಿ ಸಂಭಾಜಿ ರಾವ್ ಇನ್ ಛಾವಾ. ಬಾಲಿವುಡ್ ನಲ್ಲಿ ಈ ವರ್ಷ ಅತಿ ಹೆಚ್ಚು ಸಂಪಾದನೆ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ಛಾವಾ. ಛತ್ರಪತಿ ಸಂಭಾಜಿ ರಾವ್ ಅವರ ಪಾತ್ರವನ್ನ ನಿಭಾಯಿಸಿದಂತಹ ವಿಕ್ಕಿ ಕೌಶಲ್ ಅವರು ದೈಹಿಕವಾಗಿ, ಮಾನಸಿಕವಾಗಿ ಸಂಭಾಜಿ ಮಹಾರಾಜ್ ಅವರು ಆವರಿಸಿಕೊಂಡಿರುವಂತಹ ರೀತಿನೇ ನಟಿಸಿದ್ರು ಅಂದ್ರೆ ತಪ್ಪಾಗಲ್ಲ. ರಾಜ ಅಂದ್ರೆ ಗತ್ತು, ಗಾಂಭೀರ್ಯ, ವೀರತ್ವ ಎಲ್ಲವೂ ಕಣ್ಣಲ್ಲಿ ಎದ್ದು ಕಾಣಿಸ್ಬೇಕು. ಎದುರಾಳಿ ಕಣ್ಣನ್ನ ನೋಡಿದ್ರೇನೆ ಸೋಲೊಕ್ಕೊಳಾಗಿರ್ಬೇಕು. ಅದನ್ನ ವಿಕ್ಕಿ ಕೌಶಲ್ ಅವರು ಕೂಲಂಕುಷವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ ಕ್ಲೈಮ್ಯಾಕ್ಸ್ ನ ಟಾರ್ಚರ್ ಸೀನ್ ಅಂತೂ ಕಣ್ಣಲ್ಲೇ ನೀರು ಬರ್ಸ್ತಾ ಇರಲ್ಲ ಗುರುವೆ. ಈ ಒಂದು ಪರ್ಫಾರ್ಮೆನ್ಸ್ಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿನಿಮಾ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ರಂಗಾಯಣ ರಘು ಫ್ರಮ್ ಅಜ್ಞಾತವಾಸಿ. ಶಾಕಾಹಾರಿಯ ನಂತರ ಒಂದು ಇಂಟೆನ್ಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ರಂಗಾಯಣ ರಘು ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಕಮ್ಮಿನೇ ಗುರುವೆ. ದಶಕಗಳಿಂದಾನು ನಮ್ಮನ್ನ ಕಾಮಿಡಿ ಪಾತ್ರಗಳಿಂದ, ಪೋಷಕ ಪಾತ್ರಗಳಿಂದ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ. ಅಂಡ್ ಆ ಒಂದು ಇಂಟೆನ್ಸ್ ಸೀರಿಯಸ್ ರೋಲ್ ಅಲ್ಲೂ ಆ ಒಂದು ಪರ್ಫೆಕ್ಷನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಅವ್ರನ್ನ ನಾವು ಇನ್ನಷ್ಟು ಸೆಲೆಬ್ರೇಟ್ ಮಾಡಲೇಬೇಕು. ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತಹ ಇವರು ಎಟ್ ಅಗೈನ್ ಒಂದು ಪ್ರಭಾವಶಾಲಿ ಪಾತ್ರದ ಮೂಲಕ ಅವರ ನಟನೆಯ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಸ್ಟ್ರೈಟ್ ಆನ್ ಟು ದ ಕ್ಯಾಮ್ರಾ ಆಕ್ಟ್ ಮಾಡೋದು ಸುಲಭದ ಮಾತಲ್ಲ. ಸುಮಾರಷ್ಟು ನಟರು ಆ ತರದ ಶಾರ್ಟ್ ಟೇಕಿಂಗ್ ಅಲ್ಲಿ ಎಡುತ್ತಾರೆ. ಬಟ್ ಇವರು ಅದನ್ನ ತಿಂದು ಬಿಸಾಕಿದ್ದಾರೆ ಗುರುವೆ. ಎಲ್ಲೆಡೆ ಪ್ರಶಂಸೆ ಪಡ್ಕೊಂಡಿರುವಂತಹ ಅಜ್ಞಾತವಾಸಿ ZEE5 ನಲ್ಲಿ ಅವೈಲೇಬಲ್ ಇದೆ. ಪ್ರಕಾಶ್ ವರ್ಮಾ ಫ್ರಮ್ ತುಡುರಂ. ಮೇಲೆ ಇಲ್ಲಿವರೆಗೂ ನಾನು ಮೆನ್ಷನ್ ಮಾಡಿದ ಅಷ್ಟು ನಟರು ಒಂದಲ್ಲ ಒಂದ್ ರೀತಿ ನಿಮ್ ಕಣ್ಣಿಗೆ ಬಿದ್ದಿರ್ತಾರೆ. ಇದರ್ ನೀವು ಅವ್ರ ಸಿನಿಮಾ ನೋಡಿರ್ತೀರಾ, ಅವ್ರ ಅಟ್ಲೀಸ್ಟ್ ಕೇಳಿರ್ತೀರಾ. ಬಟ್ ತುಡುರಂ ವಿಲನ್ ಆದಂತಹ ಪ್ರಕಾಶ್ ವರ್ಮಾ ಅವರನ್ನ ನೀವು ಎಂದು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ವಡಾಫೋನ್, ಕಿಟ್ಕ್ಯಾಟ್ ರಂತಹ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಡೈರೆಕ್ಟ್ ಮಾಡ್ತಿದ್ರಂತೆ ಅವರು. ಇದು ಇವರ ಮೊದಲ ಸಿನಿಮಾ ಅಂತ ಈ ವಿಡಿಯೋನ ರಿಸರ್ಚ್ ವೇಳೆ ಗೊತ್ತಾಯ್ತು. ಅಂಡ್ ನನಗೆ ಸರ್ಪ್ರೈಸು ಬೇರೆ ಲೆವೆಲ್ಗೆ ಆಯ್ತು ಗುರುವೆ. ಬಹಳಷ್ಟು ದೊಡ್ಡ ಸೆಲೆಬ್ರಿಟೀಸ್ ಲೈಕ್ ಅಮೀರ್ ಖಾನ್, ಶಾರುಖ್ ಖಾನ್ ಅವರೊಡನೆ ಆಡ್ಸ್ ಗಳನ್ನ ಡೈರೆಕ್ಟ್ ಮಾಡಿದ್ರು. ಆದ್ರೆ ನಟನೆಯ ಕಸಬು ಇವ್ರಿಗೆ ಹೊಸದು. ಇನ್ಸ್ಪೆಕ್ಟರ್ ಜಾರ್ಜ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಇವರು ಸಿನಿಮಾ ಸ್ಟಾರ್ಟ್ ಆದಾಗ ದೈವ ಮಾನವನ ರೀತಿ ಕಾಣ್ತಾರೆ. ಅಂಡ್ ಕತೆ ಅನ್ಫೋಲ್ಡ್ ಆದ್ಮೇಲೆ ಏನಪ್ಪ ಈ ಅಪ್ಪನ ಅಸ್ಲಿ ಮುಖ ಅನ್ನೋದು ಭಯ ಆಗುತ್ತೆ. ಆ ಟ್ರಾನ್ಸಿಷನ್ ಸಖತ್ತಾಗಿತ್ತು. ಮೋಹನ್ ಲಾಲ್ ಅವರು ಎಂದಿಗೂ ಸ್ಕ್ರೀನ್ ನಲ್ಲಿ ಡಾಮಿನೇಟಿಂಗ್ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ವ್ಯಕ್ತಿ. ಅವರ ಮುಂದೆ ಖಳನಾಯಕನಾಗಿ ಮಿಂಚಬೇಕು ಅಂದ್ರೆ ಒಳ್ಳೆ ಕ್ಯಾರೆಕ್ಟರೈಸೇಷನ್, ಒಳ್ಳೆ ಪರ್ಫಾರ್ಮೆನ್ಸ್ ಎರಡೂ ಬೇಕು. ಅಂಡ್ ಲಕ್ಕಿಲಿ ಈ ತಂಡಕ್ಕೆ ಎರಡೂ ಸಿಕ್ಕಿದೆ. ನೀವು ತುಡುರಂನ ನೋಡಿಲ್ಲ ಅಂದ್ರೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನಮ್ಮ ಭಾಷೆಯಲ್ಲಿ ಅವೈಲೇಬಲ್ ಇದೆ. ರವಿಚಂದ್ರನ್ ಆಸ್ ಕೋದಂಡ ಫ್ರಮ್ ಜೂನಿಯರ್. ಈ ವರ್ಷದ ಪ್ರಮುಖ ಕನ್ನಡ ಸಿನಿಮಾಗಳು ಅಂತ ತಗೊಂಡ್ರೆ ಜೂನಿಯರ್ ಕೂಡ ಒಂದಾಗಿರುತ್ತೆ. ಫ್ರೆಶ್ ಪ್ರೆಸೆಂಟೇಷನ್, ಒಳ್ಳೆ ಎಮೋಷನ್ಸು ಎಲ್ಲವೂ ಆಡಿಯನ್ಸ್ ನ ಥಿಯೇಟರ್ನತ್ತ ಮುಖ ಮಾಡುವಂತ ಖಂಡಿತ ಮಾಡಿತು. ಈ ಎಲ್ಲ ಆಸ್ಪೆಕ್ಟ್ ಇದ್ರೂ ಸಿನಿಮಾಗೆ ಒಂದು ಎಮೋಷನಲ್ ವೆಯ್ಟ್ ಅನ್ನ ಆಡ್ ಮಾಡಿದ್ದು ಖಂಡಿತ ರವಿಚಂದ್ರನ್ ಅವರು. ಕೋದಂಡ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಇವರು ನಮ್ಮ ನಾಯಕ ಅಭಿನವ್ ಅವರು ತಂದೆ. 45ರ ಪ್ರಾಯದಲ್ಲಿ ತಂದೆ ಆಗ್ತಾರೆ. ಆ ಎಕ್ಸಾಕ್ಟ್ ಎಮೋಷನ್ ನ ತಮ್ಮೊಳಗಡೆ ಕ್ಯಾರಿ ಮಾಡಿದರೆ ಅಂಡ್ ಥ್ರೂ ಔಟ್ ದ ಸಿನಿಮಾ ಅದು ಪ್ರೇಕ್ಷಕರನ್ನ ಮುಟ್ಟುತ್ತೆ. ಈ ಸಿನಿಮಾದಲ್ಲಿ ರವಿಚಂದ್ರನ್, ರಾವ್ ರಮೇಶ್ ಅಂತಹ ಎಕ್ಸ್ಪೀರಿಯನ್ಸ್ಡ್ ವೆಟರನ್ ಆಕ್ಟರ್ಸ್ ಗಳು ಇದ್ದಂತಹ ಕಾರಣಕ್ಕೆ ಕಿರೀಟಿ ಅವರು ತಮ್ಮನ್ನ ತಾವು ಅಷ್ಟು ಕಾನ್ಫಿಡೆಂಟ್ ಆಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಒಪಿನಿಯನ್. ಇದು ಅಲ್ಲದೆ ಮುಂದೆ KD ಸಿನಿಮಾದಲ್ಲೂ ಅಣ್ಣಯ್ಯಪ್ಪ ಎಂಬ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಕ್ರೇಜಿ ಸ್ಟಾರು ಏನೆಲ್ಲ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಭಿಷೇಕ್ ಬ್ಯಾನರ್ಜಿ ಆಸ್ ಗೌತಮ್ ಫ್ರಮ್ ಸ್ಟೋಲನ್. 2023ರಲ್ಲಿ ತಯಾರಾಗಿ ಬಹಳಷ್ಟು ಫಿಲಂ ಫೆಸ್ಟಿವಲ್ಸ್ ಗಳಲ್ಲಿ ಪ್ರೆಸೆಂಟ್ ಆಗಿ ಸಾಕಷ್ಟು ಪ್ರಶಂಸೆಯನ್ನ ಪಡೆದಿದ್ದ ಸ್ಟೋಲನ್ ಈ ವರ್ಷ ಪ್ರೈಮ್ ವಿಡಿಯೋನಲ್ಲಿ ಪ್ರೀಮಿಯರ್ ಆಯ್ತು ಗುರುವೆ. ಗೌತಮ್ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಅಭಿಷೇಕ್ ಈ ಸರ್ವೈವಲ್ ಸಿನಿಮಾದ ಇಂಟೆನ್ಸಿಟಿಯನ್ನ ಸಾಕಷ್ಟು ಎನ್ಹಾನ್ಸ್ ಮಾಡಿದ್ದಾರೆ. ಕತೆಗೆ ಬೇಕಿದ್ದ ಪಿಚ್ ಅನ್ನ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡ್ ಇವರು ಕಾಣಿಸ್ಕೊಳ್ಳುವಂತಹ ಎಲ್ಲಾ ಸೀನ್ಸ್ ಕೂಡ ಲಿಟ್ರಲಿ ನಮ್ಮಲ್ಲೂ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ.
ಅಭಿಷೇಕ್ ಅವರ ರೀಸೆಂಟ್ ಇಂಟರ್ವ್ಯೂನ ನೋಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಇವರು ಬಾಲಿವುಡ್ ನ ಕಾಸ್ಟಿಂಗ್ ಡೈರೆಕ್ಟರ್ ಕೂಡ ಹೌದು. ಸೊ ಯಾರನ್ನಾರು ಪಿಕ್ ಮಾಡಿದಾಗ ನನ್ನನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂದ್ರೆ ನಾನು ಎಲ್ಲಾದ್ರಲ್ಲೂ 100% ಕೊಡ್ಲೇಬೇಕು ಅನ್ನೋರ ಹೇಳಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಎಂತ ಡೆಡಿಕೇಟೆಡ್ ಆರ್ಟಿಸ್ಟ್ ಅಂತ. ಸರ್ವೈವಲ್ ಥ್ರಿಲ್ಲರ್ ಗಳು ಬೇರೆ ಜಾನರ್ಗೆ ಕಂಪೇರ್ ಮಾಡಿದ್ರೆ ಮಾಡೋದಕ್ಕೆ ಕಷ್ಟ ಹಾಗೂ ಸ್ವಲ್ಪ ಟ್ರಿಕ್ಕಿ ಕೂಡ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ತಮ್ಮ ಫುಲ್ ಎಫರ್ಟ್ಸ್ ಅನ್ನ ಹಾಕಿದಾಗ ಮಾತ್ರ ಒಂದು ಒಳ್ಳೆ ಸರ್ವೈವಲ್ ಥ್ರಿಲ್ಲರ್ ಹೊರಹೊಮ್ಮದು. ಅಂಡ್ ಇಲ್ಲಿ ಆಗಿರೋದು ಕೂಡ ಅದೇನೆ. ಸಿನಿಮಾನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತದೆ ಹಿಂದಿ ಭಾಷೆಯಲ್ಲಿ. 7.5 IMDb ರೇಟಿಂಗ್ ಒಂದಕ್ಕೆ ಅವೈಲಬಲ್ ಇದೆ. ಸಂಧ್ಯಾ ಅರೇಕೆರೆ ಆಸ್ ಬಾನು ಇನ್ ಸೂ ಫ್ರಮ್ ಸೋ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಸಿನಿಮಾಗಿಂತ ಹೆಚ್ಚಾಗಿ ಒಂದು ಕೇಸ್ ಸ್ಟಡಿ ಅಂದ್ರೆ ತಪ್ಪಾಗಲ್ಲ. ಅದರಲ್ಲಿ ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಹೇಗೆ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಸಖತ್ ಸಾಲಿಡ್ ಆಗಿದೆ ಅಂಡ್ ಬಹಳಷ್ಟನ್ನ ಕಲಿಸುತ್ತೆ ಕೂಡ. ನೋ ಡೌಟ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಮನಸ್ಸಿಂದ ಪರ್ಫಾರ್ಮ್ ಮಾಡಿದ್ದಾರೆ. ಇಂಪ್ಯಾಕ್ಟ್ಫುಲ್ ರೋಲ್ಸ್ ಅಂತ ರವಿಯಣ್ಣನು ಖಂಡಿತವಾಗ್ಲೂ ಕರಿಬಹುದು, ಭಾವನ ಪಾತ್ರ ಮಾಡಿದವನು ಖಂಡಿತವಾಗ್ಲೂ ಕರಿಬಹುದು. ಆದ್ರೆ ನನಗೆ ಪರ್ಸನಲಿ ತುಂಬಾ ಹತ್ರ ಆಗಿದ್ದು ಸುಲೋಚನಾ ಅವರ ಪುತ್ರಿ ಭಾನುಳ ಪಾತ್ರ. ಸಿನಿಮಾ ಕಾಮಿಡಿ ಸಿನಿಮಾದಿಂದ ಒಂದು ಸೀರಿಯಸ್ ಸಿನಿಮಾ ಆಗಿ ಪರಿವರ್ತನೆಗೊಳ್ಳುವಂತಹ ಟ್ರಾನ್ಸಿಷನ್ ಸಖತ್ ಸ್ಮೂತ್ ಆಗಿದೆ. ಅಂಡ್ ಸ್ಮೂತ್ನೆಸ್ ನ ಮೇನ್ ಕ್ರೆಡಿಟ್ ಸಂಧ್ಯಾ ಅವ್ರಿಗೆ ಸಲ್ಲೇಬೇಕು. ಪಾತ್ರನ ನಟಿಸೋದೇ ಬೇರೆ, ಜೀವಿಸೋದೇ ಬೇರೆ. ಈ ಸಿನಿಮಾವನ್ನ ನೋಡಿದವ್ರಿಗೆ ಅರ್ಥ ಆಗಿರುತ್ತೆ. ಇಲ್ಲಿ ಸಂಧ್ಯಾ ಅವರು ಆ ಒಂದು ಪಾತ್ರನ ಜೀವಿಸಿದ್ದಾರೆ. ಎಷ್ಟೋ ನೋವು ಸಂಕಟಗಳನ್ನ ಬರೀ ಕಣ್ಣುಗಳಲ್ಲೇ ಅಷ್ಟೊಂದು ಸ್ಟ್ರಾಂಗ್ ಆಗಿ ಡೆಲಿವರ್ ಮಾಡ್ತಾರೆ ಅಂದ್ರೆ ಅವರ ಕೆಪಬಿಲಿಟೀಸು ಸಾಧಾರಣವಾದಲ್ಲವೇ ಅಲ್ಲ ಗುರುವೆ. ಭಾನು ಪಾತ್ರ ಇಲ್ಲದೆ ಸೂ ಫ್ರಮ್ ಸೋನನ್ನ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನಷ್ಟು ಒಳ್ಳೆ ಪಾತ್ರಗಳು ಇವ್ರ ಪಾಲಿಗೆ ಬರ್ಲಿ. ಇದಾಗಿತ್ತು ಈ ವರ್ಷದ ಮೊದಲ ಭಾಗದಲ್ಲಿ ಸಖತ್ ಇಂಪ್ರೆಸ್ ಮಾಡಿದಂತಹ ಪಾತ್ರಗಳು. ಇದರಲ್ಲಿ ಇನ್ನು ಯಾರನ್ನ ಸೇರಿಸಿದ್ರೆ ಚೆನ್ನಾಗಿರ್ತಾ ಇತ್ತು, ನಿಮ್ಗೆ ಪರ್ಸನಲಿ ಯಾವ ಪಾತ್ರ ಅಥವಾ ಕಲಾವಿದ ಈ ವರ್ಷ ಮಾಡಿರುವಂತಹ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.